ಸ್ವರ್ಣ, ನಂಗೆ ಈ ಟ್ರೈನಿಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಯಾವ್ದು? ನಾನು ನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಎಕ್ಸ್ಪ್ಲೈನ್ ಮಾಡೆ ಹೆಂಗ್ ಮೀಟ್ ಮಾಡಿದ್ವಿ ಅಂತ. ಹೆಂಗೆ ಇದೇ ಟ್ರೈನ್ ಸ್ಟೇಷನ್, ಇಲ್ಲೇ ನಿಂತಿತ್ತು ಟ್ರೈನು. ಅವಳು ಡೆಮೋ ಕೊಡ್ತಾಳೆ ಟ್ರೈನ್ ಒಳಗಡೆ, ಹೌದೌದು. ಹೆಂಗೆ ಟ್ರೈನಲ್ಲಿ ಸೀಟಿಗೆಲ್ಲ ಟವಲ್ ಹಾಕೊಂಡು ಅವಳ ಫ್ರೆಂಡ್ಸಿಗೆ ಕಾಯ್ತಾ ಇದ್ಲು ಅಂತ. ನಿಜ, ಮಾಡಿ ತೋರಿಸ್ತೀನಿ. ಓಕೆ, ಹೆಂಗ್ ಬ್ಲಾಕ್ ಮಾಡಿದ್ದೆ ಅಂತ. ಇಲ್ಲೊಂದ್ ಬ್ಯಾಗ್ ಇಟ್ಟಿದ್ದೆ, ಇಲ್ಲೊಂದ್ ಬ್ಯಾಗ್ ಇಟ್ಟಿದ್ದೆ, ಯಾರು ಕೂರ್ಬಾರ್ದು ಅಂತ ಈಗ ಕುತ್ಕೊಂಡ್ಬಿಟ್ಟಿದ್ದೆ. ಹೌದು, ನಾನು ಹಿಂಗ್ ಹೋದ ತಕ್ಷಣ ನೀನ್ ಏನ್ ಮಾಡ್ದೆ ಹೇಳು? ನಾನು ಹಿಂಗ್ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತ ಹೋದ ತಕ್ಷಣ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಲು. ನಾನ್ ಈ ಹುಡುಗಿ ಯಾಕೆ ಹಿಂಗೆ ಸರ ಒಂದ್ ದೇವ್ರಣ್ಣೆ. ಅವಾಗ ನಂಗೆ ನೆನಪಾಗಿದೆ ಏನ್ ಗೊತ್ತಾ, ನಮ್ಮೂರಲ್ಲಿ ಚಿಕ್ಕ ಮಕ್ಳನ್ನ ತೂರ್ಸೋರು ಗೊತ್ತಾ, ವಿಂಡೋ ಇಂದ ಆತರ ಇವಳು ಟವಲ್ ಹಾಕೊಂಡು ಹಿಂಗ್ ಕಾಯ್ತಾ ಕೂತವಳಲ್ಲ ಅಂತ. ಯಾಕಂದ್ರೆ ಅವತ್ತು ತುಂಬಾ ರಶ್ ಇತ್ತು, ಎಲ್ಲಾ ಕಡೆನೂ ಜನ ತುಂಬಿಕೊಂಡಿದ್ರು. ಫುಲ್ ಖಾಲಿ ಇದೆ, ಆದ್ರೆ ಅವತ್ತು ತುಂಬಾ ರಶ್ ಇತ್ತು. ಅವಾಗ ನಾನು ಇಲ್ಲೇ ಬಂದು ಕುತ್ಕೊಂಡಿದ್ದೆ ಸೋಣ, ಇಲ್ಲೇ ಬಂದು ಕುತ್ಕೊಂಡಿದ್ದೆ. ಹೌದು, ನೀವು ಕನ್ನಡ ಹಾಯ್ ಅಂದೆ. ಆಮೇಲೆ ಸ್ವರ್ಣ ನಂಬರ್ ಕೊಡಿ ಅಂತ. ಇವಾಗ ನೋಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದೆ ಈ ವೆಸ್ಟ್ ಕೋಸ್ಟ್ ಟ್ರೈನ್ ಅಲ್ಲಿ. ಫುಲ್ ಖಾಲಿ, ಹೌದು ಫುಲ್ ಖಾಲಿ ಹೊಡಿತಾ ಇದೆ. ಬಟ್ ಆದ್ರೆ ಈ ಟ್ರೈನ್ ತುಂಬಾ ಚೆನ್ನಾಗಿದೆ ಅಲ್ಲ. ನನಗೆ ಯಾವಾಗ್ಲೂ ಇದು ಏರೋಪ್ಲೇನ್ ತರ ಫೀಲ್ ಆಗುತ್ತೆ. ಹೌದು, ಸಾಕು ಸ್ವರ್ಣ, ಬಾಯ್. ಕುತ್ಕೊಂಡು ಮಜಾ ಮಾಡಿ.